ನಮ್ಮ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಂಘದ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸಚಿವರು, ಹಿರಿಯರು, ಮಾರ್ಗದರ್ಶಿಗಳು ಮತ್ತು ಒಕ್ಕಲಿಗರ ಸಂಘದ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರಾದಂತಹ, ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ನಿಮ್ಮೆಲ್ಲರ ಜನಪ್ರಿಯತೆ ಹೊಂದಿರತಕ್ಕಂಥ ಶ್ರೀಮಾನ್ ಶ್ರೀ ಆತ್ಮಾನಂದ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಹೇಳಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಮಗೆ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಬಹಳ ಸರಳ ಜೀವಿಗಳು ಮತ್ತು ಉತ್ತಮ ಮಾರ್ಗದರ್ಶಕರು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಆತ್ಮಾನಂದ ಅವರ ಪುತ್ರರಾದ ಗುರುವಣ್ಣವರು ಕೂಡ ಈ ಕೆಂಪೇಗೌಡ ಸ್ಮರಣೆ ಕಾರ್ಯಕ್ರಮ ಬಂದಿದ್ದಾರೆ. ಅವ್ರನ್ನ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ನಮ್ಮ DSS ಸಂಘದ ಏನು ನಮ್ಮೆಲ್ಲರ ಜೊತೆಲಿ ಯಾವಾಗಲೂ ಸದಾ ಇರತಕ್ಕಂಥ MD ಕೃಷ್ಣನವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋ ಅವ್ರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಯರಾಮ್ ಅವರು ಜಿಲ್ಲಾಧ್ಯಕ್ಷರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಜಯ ಕರ್ನಾಟಕ ಪರಿಷತ್ತಿನ B ಪುಟ್ಟಸ್ವಾಮಣ್ಣವರು ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರು ಸ್ವಾಗತಿಸ್ತೇನೆ. ಮತ್ತು BD ಪುಟ್ಟಸ್ವಾಮಣ್ಣ ಅವರು ಬಂದಿದ್ದಾರೆ, ಖಜಾಂಚಿಯಾದಂಥ ಕೆಂಪೇಗೌಡರು ಬಂದಿದ್ದಾರೆ, ಮತ್ತೆ ನಮ್ಮ ರಕ್ಷಣಾ ವೇದಿಕೆ ಅಶೋಕ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ರಾಜೇಶ್ ಅವರು, ನಾಗೇಶ್ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ದೊಡ್ಡಯ್ಯನವರು ಮತ್ತೆ ಅನಿಲ್ ಅವರು, ನಮ್ಮ ಗಾನಕೋಗಿಲೆ, ನಮ್ಮ ನೆಹರು ಯುವ ನಿವೃತ್ತಿ ಕೇಂದ್ರ ಬಸವರಾಜ್ ಅವರು, ಮತ್ತೆ ಜಯರಾಮ್ ಅವರು, ನಮ್ಮ ಸದಾ ಹೋರಾಟದಲ್ಲಿರ್ತಕ್ಕಂಥ MB ನಾಗಣ್ಣವರು ಮತ್ತು ಬಸವರಾಜ್ ಅವರು, ನಮ್ಮ ಆರಾಧ್ಯ ಅವರು, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸುವಾಗಿ ಸ್ವಾಮಿಯವರು ಕೂಡ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸಾಮೂಹಿಕವಾಗಿ ಅವ್ರನ್ನ ಸ್ವಾಗತಿಸ್ತೀನಿ. ಅವರೆಲ್ಲರಿಗೂ ಕೂಡ ಅಭಿನಂದನೆ ಈ ಕಾರ್ಯಕ್ರಮ ಮಾಡೋದಕ್ಕೆ. ಈಗ ಪ್ರಾಸ್ತಾವಿಕವಾಗಿ ಡಿ ದೇವರಾಜ ಅರಸು CM ದೇವಪ್ಪ ಅವರು ಇಲ್ಲಿಗೆ ತಾನೇ ಬಂದಿದ್ದಾರೆ, ಅವ್ರನ್ನೂ ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೂ ಡಿ ದೇವರಾಜ ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷರಾದಂಥ ನಮ್ಮ ಸಂದೇಶ್ ಅವರು ಈಗ ಪ್ರಾಸ್ತಾವಿಕವಾಗಿ ಒಂದು 4 ನುಡಿಯನ್ನು ಮಾತನಾಡಿದ್ದಾರೆ. ನಾಡಪ್ರಭು ದೂರದೃಷ್ಟಿಯ ಅಧಿಕಾರ ಕೆಂಪೇಗೌಡರಿಗೆ, ಆತ್ಮೀಯ ಎಲ್ಲ ಜಾತ್ಯತೀತ ಬಂಧುಗಳೇ, ಇವತ್ತು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ನಾಡಪ್ರಭು ದೂರದೃಷ್ಟಿಯ ರೂವಾರಿ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರ ಜನ್ಮದಿನೋತ್ಸವವನ್ನ ಎಲ್ಲ ಸಮಾಜದವರು ಸೇರಿ ಬಹಳ ಪ್ರೀತಿ ಮತ್ತು ಅಭಿಮಾನದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಹೆಂಗೆ ಕೆಂಪೇಗೌಡರ ನಿರ್ಮಾಣ ಮಾಡಿದಂತ ನಗರದಲ್ಲಿ ಎಲ್ಲ ಸಮುದಾಯದವರು ಬದುಕನ್ನ ಕಟ್ಟಿಕೊಂಡಿದ್ದಾರೋ ಅದೇ ಮಾದರಿನಲ್ಲಿ ಇಲ್ಲಿ ಕೂಡ ನಾವೆಲ್ಲರೂ ಸೇರಿ ಕೆಂಪೇಗೌಡರ ಸಾಧನೆ, ಅವರ ಹೋರಾಟ, ಅವರ ದೂರದೃಷ್ಟಿ, ಅವರ ಜನಪರತೆಯನ್ನ ಸ್ಮರಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ನಾವು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಏನು ಅಂತಂದ್ರೆ, 12ನೇ ಶತಮಾನದಲ್ಲಿ ಬಸವಣ್ಣನವರು ಸಾಮಾಜಿಕವಾಗಿ ಎಲ್ಲರೂ ಸಮಾನರು ಅಂತೇಳಿ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿದ್ರೆ, 16ನೇ ಶತಮಾನದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರು ಎಲ್ಲ ಸಮುದಾಯಗಳು, ಯಾವ ಕುಲಕಸಬನ್ನ ಅವಲಂಬಿತ ಸಮಾಜಗಳಿದ್ವೋ ಆ ಎಲ್ಲ ಸಮಾಜಗಳಿಗೆ ಆರ್ಥಿಕವಾದಂತ ಭದ್ರತೆಯನ್ನ, ಆರ್ಥಿಕವಾದಂತ ರಕ್ಷಣೆಯನ್ನ, ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಂತವ್ರು ಯಾರು ಇದ್ರೆ ಅದು ನಾಡಪ್ರಭು ಕೆಂಪೇಗೌಡರು. ಸೊ ಅಂತ ಕೆಂಪೇಗೌಡರು ಅವತ್ತು 16ನೇ ಶತಮಾನದಲ್ಲಿ ಅವರ ದೂರದೃಷ್ಟಿ ಹೇಗಿತ್ತು ಅಂತಂದ್ರೆ, ಎಲ್ಲ ಸಮುದಾಯದವರು, ಈಗ ಉಪ್ಪಾರರಿಗೆ ಉಪ್ಪಾರಪೇಟೆ, ತಿಗಳೂರುಪೇಟೆ, ಅದೇ ರೀತಿ ಬಿನ್ನಿಪೇಟೆ, ಕಾಟನ್ ಪೇಟೆ, ಬಳೆಪೇಟೆ, ಹಿಂಗೆ ಸುಲ್ತಾನ್ ಪೇಟೆ, ಈಗ ಎಲ್ಲ ಜಾತಿಯ ಜನರ ಅವರವ್ರು ಏನೇನು ಕುಲಕಸಬನ್ನ ಅವಲಂಬಿಸಿದ್ರೋ
ಆ ಎಲ್ಲ ಸಮಾಜದವರು ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅನ್ನುವಂತ ಉದ್ದೇಶದಿಂದ ಕೆಂಪೇಗೌಡರು ಅವರು ಪ್ರತ್ಯೇಕವಾದ ಪೇಟೆಗಳನ್ನ ಕಟ್ಟಿಕೊಟ್ಟು ಅವ್ರಿಗೆ ಬದುಕನ್ನ ಕಟ್ಟಿಕೊಟ್ಟಂತವ್ರು ಕೆಂಪೇಗೌಡರು. ಯಾಕೆ ಹಿಂದುಳಿದವರು ಕೆಂಪೇಗೌಡರನ್ನ ಸ್ಮರಿಸಬೇಕು ಅಂತಂದ್ರೆ, ಇವತ್ತು ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸಮಾಜದವರು, ಒಕ್ಕಲಿಗರಿಗಿಂತ ಜಾಸ್ತಿ ಇರ್ತಕ್ಕಂಥವ್ರು ಇತರೆ ಸಮುದಾಯದವರು ಬೆಂಗಳೂರಲ್ಲಿ ಜೀವನವನ್ನ ಕಂಡುಕೊಂಡಿದ್ದಾರೆ. ಆ ಕೃತಜ್ಞತೆಗೆ ನಾವು ಕೆಂಪೇಗೌಡರನ್ನ ಸ್ಮರಿಸಬೇಕಾಗಿದೆ. ಬಹಳ ಪ್ರಧಾನವಾದ ವಿಚಾರ ಏನು ಅಂತಂದ್ರೆ, ಯಾವ ನಾಯಕನಿಗೆ, ಯಾವ ಆಡಳಿತಗಾರನಿಗೆ ದೂರದೃಷ್ಟಿ ಇರುತ್ತೋ, ಸಾಮಾಜಿಕ ನ್ಯಾಯ ಇರುತ್ತೋ, ಅವ್ನು ಸದಾ ನಮ್ಮ ಜೊತೆ ಬದುಕ್ತಾರೆ. ಅದೇ ರೀತಿ ಕೆಂಪೇಗೌಡರು ಕೂಡ ನಮ್ಮ ಜೊತೆ ಬದುಕ್ತಾ ಇದ್ದಾರೆ ಎನ್ನುವಂತ ವಿಚಾರವನ್ನು ಹೇಳ್ತಾ, ಇವತ್ತು ಉದ್ಯೋಗ ಸೃಷ್ಟಿ ಅಂತಕ್ಕಂಥದ್ದು ಕೆಂಪೇಗೌಡರ ದೂರದೃಷ್ಟಿಗೆ ಸಹಕಾರಿಯಾಗಿದೆ. ಯಾರು ಗ್ರಾಮಾಂತರ ಪ್ರದೇಶದಲ್ಲಿ ಅವಮಾನಕ್ಕೊಳಗಾಯ್ತಾರೋ, ಕೆಲಸ ಇಲ್ಲದೆ ಇರ್ತಾರೋ, SLC ಫೈಲ್ ಆಗಿದ್ದಾರೋ ಅಂತ ಅನೇಕ ಜನ ಬೆಂಗಳೂರಲ್ಲಿ ಬದುಕನ್ನ ಕಟ್ಕೊಂಡು ಅವರು ಈ ಜಿಲ್ಲೆ ಮತ್ತೆ ಅವ್ರ ಜಿಲ್ಲೆಗೆ ಒಂದು ರೀತಿಯ ಸದೃಢವಾಗಿ ವಾಪಸ್ ಬರ್ತಾ ಇದ್ದಾರೆ. ಅಂದ್ರೆ ಕೆಂಪೇಗೌಡರು ಕಟ್ಟದಂತ ನಾಡು ಏನು ಬೆಂಗಳೂರಿದೆ, ಆ ಬೆಂಗಳೂರು ಇವತ್ತು ಅನೇಕ ರಾಜಕಾರಣಿಗಳು, ಅನೇಕ ಜನಪ್ರತಿನಿಧಿಗಳು ಅದಕ್ಕೆ ಬೇರೆ ಬೇರೆ ರೂಪವನ್ನ ಕೊಟ್ಟಿರಬಹುದು, ಆದ್ರೆ ಅದರ ಮೂಲ ಸ್ವರೂಪವನ್ನ ಕೊಟ್ಟಂತವರು ಕೆಂಪೇಗೌಡರು. ಸೊ ಅಂತವ್ರ ಜಯಂತಿಯನ್ನ ನಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರು, ಮಾನ್ಯ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ನಾಯಕತ್ವದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಜೊತೆಗೂಡಿ ಆಚರಣೆ ಮಾಡ್ತಾ ಇದ್ದೇವೆ. ಸೊ ನಮ್ಮ ಉದ್ದೇಶವಾದ್ರೂ ಇಷ್ಟೇ, ನಾವು ಯಾರು ಸಾಮಾಜಿಕ ನ್ಯಾಯದ ಪರವಾಗಿರ್ತಾರೋ, ಯಾರು ಸಮಾನತೆಯನ್ನ ಸಾರ್ತಾರೋ ಅವರೆಲ್ಲರೂ ನಮ್ಮ ನಾಯಕರೇ. ಅವರು ಯಾವ ಜಾತಿಯವರಾಗಿದ್ರು ಅವ್ರನ್ನ ಗೌರವಿಸಬೇಕಾದಂಥದ್ದು ಕರ್ತವ್ಯ ಅನ್ನುವಂತ ಮಾತನ್ನು ಹೇಳ್ತಾ, ಸೊ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೆಂಪೇಗೌಡರ ಇದಕ್ಕೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ನಾವು ಕೆಂಪೇಗೌಡರನ್ನ ಸ್ಮರಿಸೋಣ. ನಾವು ಎಲ್ಲ ಸಮುದಾಯದವರು ಸೇರಿ ಈ ಜಿಲ್ಲಾಡಳಿತ 30ನೇ ತಾರೀಕು ನಡೆಸ್ತಕ್ಕಂಥ ಕೆಂಪೇಗೌಡರ ಜಯಂತಿ ಕೂಡ ಎಲ್ಲ ಸಮುದಾಯಗಳನ್ನ ಒಳಗೊಂಡು ಕೆಂಪೇಗೌಡರನ್ನ ಆಚರಣೆ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಸೃಷ್ಟಿಯಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಏನು ಈ ಆಹ್ವಾನಕ್ಕೆ ಮೆಚ್ಚಿ, ಆಹ್ವಾನವನ್ನೇ ಗೌರವಿಸಿ ಎಲ್ಲ ಸಮುದಾಯದ ಎಲ್ಲ ಸಂಘಟನೆಯ ನಾಯಕರು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಒಂದು ರೀತಿಯ ವಿನಯವಂತಿಕೆ ರಾಜಕೀಯ ನಾಯಕರು, ಸಜ್ಜನಿಕೆಯ ರಾಜಕೀಯ ನಾಯಕರಲ್ಲಿ ಪ್ರಥಮವಾದಂಥವರು, ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಯಾವುದೇ ವಿವಾದಗಳಿಲ್ಲದೆ ಅವಿವಾದಿತ ನಾಯಕರಾಗಿ ನಮ್ಮೊಂದಿಗೆ ಸದಾ ಕ್ರಿಯಾಶೀಲವಾಗಿ ಸಜ್ಜನಿಕೆಯಿಂದ ನಡತಕ್ಕಂಥ ಆತ್ಮಾನಂದ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಸೊ ನಾವೆಲ್ಲರೂ ಸೇರಿ ಈಗ ಇದು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡೋಣ. ತನುಜಾ ಅವರು ಕೂಡ, ಮಂಜುಳಾ ಅವರು, ಭಾರತಿ ಅವರು ಮತ್ತು ರೇಖಾ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ನಾನು ಸ್ವಾಗತಿಸ್ತೇನೆ. ಅತಿ ಪ್ರಮುಖವಾಗಿ ಈ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ನಾನು ಸಾಮೂಹಿಕವಾಗಿ ಅವ್ರನ್ನ ಸ್ವಾಗತಿಸ್ತೇನೆ. ಈಗ ಪುಷ್ಪಾರ್ಚನೆ ಕಾರ್ಯಕ್ರಮ. ನಮ್ಮ ಇವತ್ತು ವಿಶೇಷವಾಗಿ ನಮ್ಮ ಅಣ್ಣ ಬಂದಿರೋದ್ರಿಂದ ಆತ್ಮಾನಂದರವರ ಅವ್ರಿಗೆ ವಿಶೇಷವಾಗಿ ನಾವು ಗೌರವ ಸಲ್ಲಿಸ್ತೀವಿ. ನಾವು ಹಿಂದೊಳಗೆ ಹೋಗೋದ್ರಿಂದ ನಾಡಪ್ರಭು ಕೆಂಪೇಗೌಡರಿಗೆ ಪುಷ್ಪಾರ್ಚನೆ ಮಾಡಿದಂತಹ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಸಚಿವರು ಈಗ ಉತ್ತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಆತ್ಮನವರನ್ನು ಮಾತನಾಡಬೇಕು ಅಂತ ಕೇಳ್ಕೊಳ್ತೀವಿ. ಹಿಂತಿರಿಕೊಳ್ರಿ, ಎಲ್ಲ ಕರೆಕ್ಟಾಗಿ ತಿರ್ಗವ್ರಿಗೆ ಹಾಕೊಡಲ್ಲ, ಹಿಂಗೆ ತಿರ್ಕೊಳ್ಳಿ. ಕೆಂಪೇಗೌಡರಿಗೆ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗದ ಒಂದು ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂದೇಶ್ ಅವರ ಆಶಯದ ಮೇರೆಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಅವ್ರು ಹೇಳಿದಾಗೆ ಇಡೀ ಒಂದು ಸಮಾಜ ಅಂತ ಹೇಳಿದ್ರೆ ಎಲ್ಲರೂ ಸೇರಿ, ಸಮುದಾಯಗಳು ಸೇರಿ ಸಮಾಜ. ನಾವು ಇವತ್ತು ಎಲ್ಲ ಸಮುದಾಯದವರು ಸೇರಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದ್ದು, ನಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂದೇಶ್ ಅವರಿಗೆ ಪ್ರಥಮದಲ್ಲಿ ವಂದಿಸಿ, ಈಗಾಗಲೇ ಅವ್ರ ಪ್ರಾಸ್ತಾವಿಕ ನುಡಿಗಳಲ್ಲಿ ಅನೇಕ ವಿಚಾರಗಳನ್ನು, ಗಾಢವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ.
ಮಾನ್ಯ ಕೀರ್ತಿಶ್ರೇಷ್ಠರಾಗಿರ್ತಂಥ ಕೆಂಪೇಗೌಡರವರು 16ನೇ ಶತಮಾನದಲ್ಲಿ ವಿಜಯನಗರದ ಸಾಮಂತರಾಗಿ ತಮ್ಮ ಆಡಳಿತ ವೈಖರಿಯನ್ನು ಕೃಷ್ಣದೇವರಾಯರಿಂದ ಆ ಒಂದು ಗಮನಿಸಿ ತಾವು ಕೂಡ ತಮ್ಮ ಒಂದು ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥ ಹೆಬ್ಬಯಕೆಯೊಡನೆ ಕಾರ್ಯಪ್ರವೃತ್ತರಾದರು. ಅವರು ಸಮರ್ಥ ಆಡಳಿತಗಾರರು, ಜನಪರ ಆಡಳಿತಗಾರರು, ಜನಮಾನಸದ ಮಧ್ಯೆ ಇದ್ದಂಥವರು. 1537ರಲ್ಲಿ ಬೆಂಗಳೂರು ನಗರವನ್ನು ಕಟ್ಟಲಿಕ್ಕೆ ಅವರು ಬುನಾದಿಯನ್ನು ಹಾಕ್ತಾರೆ. ಅವರ ದೂರದೃಷ್ಟಿತ್ವ ನಮ್ಮ ನಿಜಕ್ಕೂ ಕೂಡ ಅನುಕರಣೀಯವಾದದ್ದು. ಹಾಗೆಯೇ ಅವರು ಇವತ್ತು ಅಜರಾಮರಾಗಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ 4 ಗೋಪುರಗಳನ್ನು ನಾವು ನೋಡ್ತೇವೆ. ಆ 4 ಗೋಪುರಗಳು ಅವರ ದೂರದೃಷ್ಟಿಯ ಪ್ರತೀಕ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆಯ ಮಾತಾಗುವುದಿಲ್ಲ. ಕೇವಲ ಅವರು ಬರೀ ನಗರವನ್ನು ನಿರ್ಮಾಣ ಮಾಡುವುದು ಅಂತಕ್ಕಂಥ ಆಶಯವಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ನಗರವಾಗಬೇಕು. ಮುಂದೆ ಉತ್ತರೋತ್ತರ ಇದು ಭಾಳ ಪ್ರಖ್ಯಾತ ನಗರಿ ಆಗಬೇಕು ಅಂತಕ್ಕಂಥ ಸದಾಶಯದಿಂದ ಆ ನಗರವನ್ನು ಕಟ್ತಾರೆ. ಆ ನಗರದಲ್ಲಿ ಒಳ್ಳೆಯ ರಸ್ತೆಗಳು, ಒಳ್ಳೆಯ ರಸ್ತೆಗಳು, ಕೆರೆಕಟ್ಟೆಗಳು, ಕುಡಿಯುವ ನೀರಿನ ಸೌಕರ್ಯಗಳು ಹಾಗೂ ಮಾನ್ಯ ಸಂದೇಶವರು ವ್ಯಕ್ತಪಡಿಸಿದ ಹಾಗೆ ಅವರು ನಿಷ್ಕಾಮ ಕರ್ಮಯೋಗಿಗಳು ಆಗಿದ್ದರು. ಹಾಗೆಯೇ ಅವರು ಸಾಮರಸ್ಯದ ಸೌಹಾರ್ದಯುತವಾದ ಸಮಾಜವನ್ನು ಕಟ್ಟುವುದಕ್ಕೆ ಅವರು ಪ್ರಯತ್ನಪಟ್ಟು ಅದರಲ್ಲಿ ಯಶಸ್ವಿಯಾಗಿ ಇವತ್ತು ಏನು ಪೇಟೆಗಳನ್ನು ಹೆಸರಿಸಿದ್ದಾರೆ ಅವೆಲ್ಲ ಕೂಡ ಅವರ ಜ್ಞಾಪಕವಾಗಿ ಇನ್ನೂ ಕೂಡ ಸ್ಮಾರಕಗಳಾಗಿವೆ ಅಂತಕ್ಕಂಥದ್ದಲ್ಲಿ ಅತಿಶಯೋಕ್ತಿ ಆಗುವುದಿಲ್ಲ. ಮತ್ತು ಈಗ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ. ಆ ಪ್ರತಿಮೆ ನಮ್ಮೆಲ್ಲರ ಇಡೀ ರಾಷ್ಟ್ರದ ಜನತೆಯ ಗೌರವದ ದ್ಯೋತಕವಾಗಿರ್ತಕ್ಕಂಥದ್ದು. ನಾವು ಯಾಕೆ ಕೆಂಪೇಗೌಡರು ನೆನೆಸ್ಕೋಬೇಕು ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಕಲ್ಯಾಣ ಗುಣಗಳೇ ನಮಗೆ ದಾರಿದೀಪವಾಗಿರ್ತಕ್ಕಂಥದ್ದು. ನಾವು ಕೂಡ ಇವತ್ತು ಏನು ಅಂತಾರಾಷ್ಟ್ರೀಯ ನಗರವಾಗಿ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರು ಬೆಳೆದಿದೆ, ಅದರ ನಿರ್ಮಾತೃ ಕೆಂಪೇಗೌಡರನ್ನ ಸ್ಮರಿಸ್ಕೊಂಡ್ರೆ ಸಾಲದು. ಅವರಲ್ಲಿದ್ದಂಥ ಉದಾತ್ತ ಗುಣಗಳನ್ನು ನಾವು ಯಾವತ್ತೂ ಕೂಡ ಪಾಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಅರಿಕೆ ಮಾಡಿಕೊಂಡು ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡೋದಕ್ಕಾಗಿ ನಾವು ಹೃತ್ಪೂರ್ವಕವಾಗಿ ವಂದಿಸಿ ತಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿನಯ್ ಮುಂದೆ ಕೊಡಿ. ಬನ್ನಿ ಎಲ್ಲ ವಿನಯ್ ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ದೂರದೃಷ್ಟಿಯ ರೂವಾರಿ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರಿಗೆ. ಈಗ ತಾನೇ ಆಗಮಿಸಿದಂತ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರು, ಅಲ್ಲಿಂದ ಮಹಿಳಾ ನಾಯಕರು ಆದಂತ ವಿಜಯಲಕ್ಷ್ಮಿ ರಘುನಂದನ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈಗ ಸಿಹಿ ವಿತರಣೆ. ಆಯ್ತು ಅಣ್ಣ, ಅಪ್ಪಣ ಬರ ಮುಂದಕ್ಕೆ. ಬಂದೆ ಮಗ ನಿಂತ ಕೊಡತ್ತ ಯಾವಪ್ಪ ಈಗ ಬಂದವ್ರೆ. ಪುಡ್ಸಾಮರ್ ಇಲ್ಲ, ಫೋಟೋ ಹೊಡಿರಿ, ಎಲ್ಲ ಫೋಟೋ ನಿಂತ್ಕೊಳ್ಳಿ ಮಾಡಿ. ಯಾವಪ್ಪ ಮೈಕ್ ಕೊಡೋ ಮಾತಾಡಿ, ಸಂದೇಶ್ ಮೈಕ್ ಕೊಡೋ ಮಾತಾಡಿ. ಮೈಕ್ ದೇವಪ್ಪನಿಗೆ, ದೇವಪ್ಪನ ಮೈಕ್. ಟೆನ್ನಿಲ್ಲ ಅಂದ್ರೆ 5 to 12 ತಗೋಬೋದು. ಟೆನ್ನಿಲ್ಲ ಅಂದ್ರೆ 5 to 12. ಸರ್ ಈಗ ಬಂದೇನೆ. ನಾಡಪ್ರಭು ಕೆಂಪೇಗೌಡ ಶ್ರೀಮತಿಗೆ ಶುಭಾಶಯಗಳು. ಕೆಂಪೇಗೌಡರ ಆಶಯಗಳನ್ನು ಈಡೇರಿಸೋಣ.
ನಾಡಪ್ರಭು ಕೆಂಪೇಗೌಡರ ಆಶಯಗಳನ್ನು ಈಡೇರಿಸೋಣ. ಜಾತ್ಯತೀತ ಸರ್ವಧರ್ಮ ಸಭಾವಣೆಗಳನ್ನು ಎತ್ತಿ ಹಿಡಿಯೋಣ. ಕೆಂಪೇಗೌಡ ತತ್ವಗಳನ್ನು ಎತ್ತಿ ಹಿಡಿಯೋಣ. ಆದರ್ಶವನ್ನು ಪಾಲಿಸೋಣ. ಕೆಂಪೇಗೌಡರ ಆದರ್ಶವನ್ನು ಪಾಲಿಸೋಣ. ಕೆಂಪೇಗೌಡರ ಸಿದ್ಧಾಂತಗಳನ್ನು ಪಾಲಿಸೋಣ. ನಾಡಪ್ರಭು ಕೆಂಪೇಗೌಡ ಹೇಳಿದ ಜೈಕಾರ. ನಾಡಪ್ರಭು ಕೆಂಪೇಗೌಡ ಹೇಳಿ ಜೈಕಾರ. ಕೆಂಪೇಗೌಡರ ಆದರ್ಶ ಚಿರಾಯುವಾಗಲಿ. ಕೆಂಪೇಗೌಡರ ಆದರ್ಶ ಚಿರಾಯುವಾಗಲಿ. ಕೆಂಪೇಗೌಡರ ಆದರ್ಶ ಚಿರಾಯುವಾಗಲಿ.